ಹಾಯೋಲಿ ಇವಾಗ ಜಾನು ನಮ್ಮನ್ನೆಲ್ಲ ಗುರ್ತಿಡಿಲಿಕ್ಕೆ ಶುರು ಮಾಡಿರೋದ್ರಿಂದ ಅವ್ರು ಮಲಗಿರೋ ಸಮಯದಲ್ಲಿ ನಾನೆಲ್ಲ ಕೆಲಸ ಕೂಡ ಮಾಡ್ಕೊಂಡು ಬಿಡಬೇಕು. ಎದ್ಮೇಲಂತೂ ಯಾವ ಕೆಲಸನೂ ಮಾಡಲಿಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಬೇಗನೆ ಅಡುಗೆ ಮುಗಿಸ್ಕೊಂಡು ಬಿಡೋಣ ಅಂತ ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿ ಮೂಲಂಗಿ ಸಾಂಬಾರು ಹಾಗೆ ಹೆಸರುಕಾಳು ಬೀನ್ಸ್ ಪಲ್ಯ ಮಾಡ್ಕೊಂಡಿದ್ದೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾಳೆ ಜಾನುಗೆ 2 ಮಂತ್ಸ್ ಕಂಪ್ಲೀಟ್ ಆಗೋದ್ರಿಂದ ಫೋಟೋಶೂಟ್ ಮಾಡಿಸೋಣ ಅಂತ ಅದಕ್ಕೆ ಬೇಕಾಗೋ ಹಣ್ಣು ಹಾಗೆ ಬಟ್ಟೆನೆಲ್ಲ ತರಿಸ್ಕೊಂಡಿದ್ದೆ. ಇನ್ನು ಸುಮಾರು ಜನಕ್ಕೆ ಮೇಕಪ್ ಮಾಡ್ಕೊಳ್ಬೇಕಂತ ಆಸೆ ಇರುತ್ತೆ, ಆದರೆ ಈ ಥರ ಹೆವಿ ಮೇಕಪ್ನ ನೋಡಿಬಿಟ್ರೆ ಅದ್ರ ಮೇಲೆ ಜಿಗುಪ್ಸೆನೇ ಬಂದುಬಿಡುತ್ತೆ. ಹಾಗಾಗಿ ಸಿಂಪಲ್ ಆಗಿ ಯಾವ ಥರ ಮೇಕಪ್ ಮಾಡೋದು ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು ಫೇಸಸ್ ಕೆನಡಾ ಅವರ ಸ್ಟ್ರೋಬ್ ಸಿರಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ತುಂಬ ಲೈಟ್ ವೇಟ್ ಆಗಿದೆ, ಜೊತೆಗೆ SPF 30 ಇಂದ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಸೂಪರ್ ಅಬ್ಸರ್ವೆಂಟ್ ಕೂಡ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ನೆಕ್ಸ್ಟ್ ಫೇಸಸ್ ಕೆನಡಾ ಅವರ ಟಿಂಟೆಡ್ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನಮಗೆ ಸಾಫ್ಟ್ ಪೀಚಿ ನ್ಯಾಚುರಲ್ ಗ್ಲೋನ ಕೊಡುತ್ತೆ, ಜೊತೆಗೆ ಈಸಿಯಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಇನ್ನು ಲಿಪ್ಸ್ಟಿಕ್ ಬಂದು ಕಾಂಫಿ ವಾವ್ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಟ್ರಾನ್ಸ್ಫರ್ ಪ್ರೂಫ್ ಆಗಿದೆ, ಸ್ಮಚ್ ಪ್ರೂಫ್ ಕೂಡ ಆಗಿದೆ. ಇನ್ನು ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಸಿಂಪಲಾಗಿ ಒಂದು ಇಯರಿಂಗ್ನ ಹಾಕ್ಕೊಂಡು ಲೂಸ್ ಏರ್ ಬಿಟ್ಟೆ ಅಷ್ಟೇ. ನೀವೇ ನೋಡ್ತಿರ್ಬೋದು ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಈ ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ಟ್ಯಾಗ್ ಮಾಡಿರ್ತೀನಿ. ಹಾಗೆ ನಿಮ್ಮ ಫೇವ್ರೆಟ್ ಬ್ಯೂಟಿ ವೆಬ್ಸೈಟ್ಗಳಾದಂತಹ ಅಮೆಝಾನ್, ನೈಕಾ, ಮಿಂತ್ರಾ, ಪರ್ಪಲಲ್ಲಿ ಕೂಡ ನೀವು ಬೈ ಮಾಡ್ಬೋದು.